ಹಾಂ ಎಷ್ಟು 25, 50, 10, 20. ಸೊ ಒಬ್ರಿಗೆ ಎಷ್ಟು ಸರ್? 25. ಗಾಡಿಗೆ ಬೇರೆ ಪರ್ಸನ್ಗೆ ಬೇರೆನಾ? ಪರ್ಸನ್ 25, ಗಾಡಿ ಪಾರ್ಕಿಂಗ್ 10 ರೂಪೀಸ್. UPI ಇಲ್ವಾ? UPI ಇಲ್ವಾ? ಗೂಗಲ್ ಪೇ. ಟಿಕೆಟ್ ಕೊಡ್ತೀರಾ? ಎಷ್ಟು? ದಾಟುತ್ತೆ ಗಾಡಿ ದಾಟುತ್ತೆ ನೋಡಿ, ಬೋರ್ಡ್ ಹಾಕಿದ್ದಾರೆ. ಸರ್ ರಾಮದೇವರ ಬೆಟ್ಟ ರಣದ್ದು ವನ್ಯಜೀವಿ ಧಾಮಕ್ಕೆ ಸ್ವಾಗತ ಸುಸ್ವಾಗತ. ತಗೊಳ್ಳಿ ಸರ್. ಎರಡು ಗಾಡಿ ಹಾಂ 2% ಹಾಂ 70 ರೂಪಾಯಿ ಅಲ್ವಾ? ಅಲ್ಲಿ ನೋಡಿ, ಗಾಡಿ ಪಾರ್ಕಿಂಗಿಗೆ ಸಪ್ರೇಟ್ ಚಾರ್ಜು, ಮನುಷ್ಯರಿಗೆ ಸಪ್ರೇಟ್ ಚಾರ್ಜು. ಥ್ಯಾಂಕ್ಸ್ ಸರ್. ರೋಡ್ ಸ್ವಲ್ಪ ಸರಿ ಇಲ್ಲ. ರಾಮದೇವರ ಬೆಟ್ಟ. ನೀವೇನಾದರೂ ಬರಬೇಕಂದ್ರೆ ಅಲ್ಲಿ ಗೇಟ್ ಪಾಸ್ ಇದೆಯಲ್ವಾ, ಸೊ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಬರಬೇಕು. ಸೊ ಸಮ್ಟೈಮ್ಸ್ UPI ವರ್ಕ್ ಆಗಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಿ, ಸೊ ಕ್ಯಾಶ್ ಇಟ್ಕೊಂಡು ಬನ್ನಿ ಬೆಸ್ಟು. UPI ವರ್ಕ್ ಆಗಿಲ್ಲ ಅಂದರೆ ಕ್ಯಾಶೇ ಕೇಳೋದು. ಸಮ್ಟೈಮ್ಸ್ ಕ್ಯಾಶ್ ವರ್ಕ್ ಆಗ್ತದೆ. ರೋಡ್ ತುಂಬ ಕೆಟ್ಟಿದೆ, ತುಂಬ ಹುಷಾರಾಗಿ ಬರಬೇಕು. ಇದು ನಮ್ಮ ರಾಮದೇವರ ಬೆಟ್ಟ. ಒಳ್ಳೆ ಪವಿತ್ರ ಜಾಗ ಇದೆ. ನನ್ನ ರಿಕ್ವೆಸ್ಟು, ನೀವೇನಾದರೂ ಬಂದರೆ ದಯವಿಟ್ಟು ಗಲೀಜು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ, ಪ್ಲಾಸ್ಟಿಕ್ ಮಾತ್ರ ಎಸೆಯೋಕ್ಕೆ ಹೋಗ್ಬೇಡಿ. ನೋಡಿ ಇಲ್ಲಿ ಯಾವ ಥರ ಪ್ಲಾಸ್ಟಿಕ್ ಎಸ್ತಿದ್ದಾರೆ ಅಂತ ನೋಡಿ. ಇಲ್ಲಿ ಈ ಥರ ಪ್ಲಾಸ್ಟಿಕ್ ಮಾತ್ರ ಎಸೆಯೋಕ್ಕೆ ಹೋಗ್ಬೇಡಿ. ನಮ್ಮ ನೇಚರ್ನ ನಾವು ಕಾಪಾಡ್ಕೋಬೇಕು. ಜೈ ಶ್ರೀರಾಮ್. ಹೌ ಇಸ್ ದ ಆಫ್ ರೋಡ್? ಪರವಾಗಿಲ್ಲ, ಟಾರ್ ಹಾಕ್ಬೇಕಾಗಿ. ಬಟ್ ರೋಡು ಸ್ವಲ್ಪ ಮೇಲೆ ಎದ್ದಿದೆ. ಸ್ವಲ್ಪ ಟಾರ್ ಹಾಕ್ಬೇಕಾಗಿತ್ತು, ಅಟ್ಲೀಸ್ಟ್ ಪ್ಯಾಚ್ ಅಪ್ ಮಾಡಬೇಕಾಗಿತ್ತು. ಗಾಡಿ ಪುಟಿತಾ ಇದೆ ಮೇಲ್ಗಡೆ. ಇವಾಗಿದೆ ಅದೇನೋ ಹಬ್ಬ, ಕೃಷ್ಣ ಜನ್ಮಾಷ್ಟಮಿಗೆ ಏನೋ ಅಲಂಕಾರ ಮಾಡಿರ್ಬೋದು ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಫೈನಲ್ ಡೆಸ್ಟಿನೇಷನ್ ರೀಚ್ ಆದ್ವಿ, ರಾಮದೇವರ ಬೆಟ್ಟ. ಇದು ಪಾರ್ಕಿಂಗ್ ಲಾಟ್ ನೋಡ್ಕೊಂಬಿಡಿ. ಈ ತರ ಇದೆ ಪಾರ್ಕಿಂಗ್ ಲಾಟ್. ಗಾಡಿ ಇಲ್ಲೇ ಪಾರ್ಕ್ ಮಾಡಬೇಕು. ಇಲ್ಲಿಂದ ವಾಕ್ ಮಾಡಬೇಕು. ಇಲ್ಲಿ ಮೇನ್ ಕಾಣ್ತಾ ಇದೆಯಲ್ವಾ, ತೋರಿಸ್ತಾ ಇದೀನಲ್ಲ, ಅಲ್ಲಿಂದ ವಾಕ್ ಮಾಡಬೇಕು. ಬನ್ನಿ ಹೋಗುವ, ರಾಮದೇವರ ದರ್ಶನ ಮಾಡುವ. ಬಂದಿರೋದು ರಾಮದೇವರ ಬೆಟ್ಟ. ರಾಮನಗರದ ಹೃದಯ ಭಾಗವಂತ ಪ್ರಸಿದ್ಧವಾಗಿರ್ತಕ್ಕಂತಹ, ರಾಮಾಯಣ ಕಾಲದಿಂದಲೂ ನಂಟು ಹೊಂದಿರತಕ್ಕಂತಹ ಈ ಜಾಗದ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ತಪ್ಪದೆ ಪೂರ್ತಿಯಾಗಿ ನೋಡಿ. ಇಲ್ಲಿ ಎಂಟ್ರೆನ್ಸ್ ಈ ಒಂದು QR ಕೋಡ್ ಕಾಣ್ತಾ ಇದೆಯಲ್ವಾ, ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಈ ರಾಮದೇವರ ಬೆಟ್ಟದ ಫುಲ್ ಇತಿಹಾಸ ನಿಮಗೆ ತೆಗೆದುಕೊಡುತ್ತೆ. ಈ ರಾಮದೇವರ ಬೆಟ್ಟದ ಇತಿಹಾಸ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಈ ಬೆಟ್ಟಕ್ಕೆ ರಾಮದೇವರ ಬೆಟ್ಟ ಅಂತಾನೆ ಯಾಕೆ ಹೆಸರು ಬಂದಿದೆ ಅಂತ ನೀವು ಇದರಲ್ಲಿ ನೋಡ್ಬೋದು. ಈ ಬೆಟ್ಟದಲ್ಲಿ ಇಷ್ಟೊಂದು ಪ್ಲೇಸಸ್ ನೋಡೋಕ್ಕೆ ಸಿಗುತ್ತೆ. ಜೈ ಶ್ರೀರಾಮ್. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಮೇಲ್ಗಡೆ ರಾಮದೇವರ ಬೆಟ್ಟಕ್ಕೆ ಅಲ್ಲ, ಅಲ್ಲಿಗೆ ಪಾರ್ಕಿಂಗ್ ಸ್ಟಾಪ್ ಮಾಡಿದೀವಲ್ಲ, ಅಲ್ಲೇ ಬೈಕ್ ಪಾರ್ಕ್ ಮಾಡ್ಬಿಟ್ಟು, ವೆಹಿಕಲ್ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ರಾಮದೇವರ ಬೆಟ್ಟದ ಎಕ್ಸ್ಪೀರಿಯನ್ಸ್ ಮಾಡುವ. ನೋಡಿ, ಇಲ್ಲಿ ಮೆಟ್ಟಿನ ಮೇಲೆ ಏನೋ ಬರ್ದಿದ್ದಾರೆ, ಬಟ್ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಪ್ರತಿಯೊಂದು ಮೆಟ್ಟದ ಮೇಲೂ ಈ ತರ ಬರ್ದಿದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಎಷ್ಟು ಚೆನ್ನಾಗಿದೆಯಲ್ಲ. ಮೇಲ್ಗಡೆ ಬಂದ ತಕ್ಷಣ ನಿಮಗೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇನು ಗೊತ್ತಾ, ತೋರಿಸ್ತೀನಿ ನೋಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿ ಪ್ರಸಾದ ಕೊಡ್ತಾರೆ. ಓಕೆ, ದೇವ್ರ ದರ್ಶನಕ್ಕೆ ಬಂದಾಗ ಪ್ರಸಾದ ಇರುತ್ತೆ. ದಯವಿಟ್ಟು ನನ್ನ ವಿನಂತಿ ನಿಮಗೆ, ಈ ಥರ ಪ್ಲೇಸಸ್ಗೆ ಬಂದರೆ, ಟ್ರೆಕ್ಕಿಂಗ್ ಅಂತ ಬರ್ತೀರಾ, ಅಟ್ಲೀಸ್ಟ್ ನೇಚರ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಪ್ಲಾಸ್ಟಿಕ್ ಮಾತ್ರ ದಯವಿಟ್ಟು ಎಸೆಯಕ್ಕೆ ಹೋಗ್ಬೇಡಿ. ನನ್ನಿಂದ ಒಂದು ರಿಕ್ವೆಸ್ಟ್ ನಿಮಗೆ ಇದು. ನೆಕ್ಸ್ಟ್ ಟೈಮ್ ನೀವೇ ಟ್ರೆಕ್ಕಿಂಗ್ ಬರಲ್ಲ, ಎಲ್ಲಿ ಟ್ರೆಕ್ಕಿಂಗ್ ಪ್ಲೇಸ್ ಇಲ್ಲ ಅಂತ ನೀವೇ ಗೊರಗಿರ್ತೀರಾ. ಟ್ರೆಕ್ಕಿಂಗ್ ಪ್ಲೇಸ್ ಇದ್ದಾಗ ಸೊ ನಾವು ಅದನ್ನು ಕಾಪಾಡ್ಕೋಬೇಕು. ಪ್ಲಾಸ್ಟಿಕ್ ಮುಕ್ತಿ ಪರಿಸರ, ನೋ ಪ್ಲಾಸ್ಟಿಕ್ ಇನ್ ಎನಿ ಟ್ರೆಕ್ಕಿಂಗ್ ಸ್ಪಾಟ್. ಇಲ್ಲಿ ನೋಡಿ, ಒಂದೇ ಕಲ್ಲಿನಲ್ಲಿ ಶ್ರೀಕೃಷ್ಣನ ಮೂರ್ತಿಯನ್ನು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಹ್ಯಾಂಡ್ ಮೇಡ್ ಗೇಟ್.
ಸಿಟಿಲೆಲ್ಲ ನೋಡಿರ್ತೀರ ಒಂದೊಂದು ಬಿಲ್ಡಿಂಗಿಗೂ ಒಂದೊಂದು ಸ್ಪೆಷಲ್ ಆಗಿ ಅವ್ರದೇ ಕಾಂಪೌಂಡ್ ಇರುತ್ತೆ. ಬಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ. ಗೇಟ್ ನೋಡಿ ಯಾವ ಥರ ಇದೆ ಅಂತ. ಬಟ್ ಚೆನ್ನಾಗಿದೆ. ಬರ್ತಾ ಇಲ್ಲ, ಹೋಗಿದೆ. ಒಂದು ನಿಮಿಷ ಮಾಡಿ ಬ್ರೋ. ಬರ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಪರವಾಗಿಲ್ಲ, ಚೆನ್ನಾಗಿ ಮಾಡೋದು. ಸೆಕ್ಯೂರಿಟಿ ಎಲ್ಲೇ ಹೋದ್ರೂ ಸೆಕ್ಯೂರಿಟಿ ಇಂಪಾರ್ಟೆಂಟ್. ಇನ್ 42 ಮೀಟರ್ಸ್ ಹೋದ್ರೆ ನಾವು ಸ್ಪಾಟಿಗೆ ಹೋಗ್ತೀವಿ. ಇನ್ನು ಸ್ವಲ್ಪ ದೂರ ಹೋದ್ರೆ ಈ ಬೆಟ್ಟದಲ್ಲಿ ಇರ್ತಕ್ಕಂಥ ಕೋಟೆ ಆಂಜನೇಯ ಸ್ವಾಮಿ ದರ್ಶನ ಸಿಗುತ್ತೆ. ನೀವು ಇಲ್ಲೇನ್ ನೋಡ್ತಾ ಇದ್ರಲ್ವಾ, ಇದೇ ಆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು 700 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಈ ತರ ಪಾದ ಇದೆ. ಇದು ಏನಿದು ಪಾದ? 7 ತಲೆ ಸರ್ಪ ಮರೆ ಕಟ್ಕೊಂಡಿರೋದು ರಾಮದೇವ್ರ ಪಾದ. ರಾಮದೇವ್ರ ಪಾದ. ಇದು ಸ್ಪೆಷಲ್ ಪೂಜೆ ಮಾಡಿಸಿರೋದು ಪಾದದ್ದು. ಪೂಜೆ ಯಾರಾದರೂ ಮಾಡಿಸೋರು ಇದ್ರೆ ಇಲ್ಲಿ ಪೂಜೆ ಕೂಡ ಮಾಡಿಸ್ಬೋದಲ್ವಾ? ಮಾಡಿಸ್ಬೋದು, ಹೇಳ್ಬೇಕು ಅಷ್ಟೇ. ದೇವ್ರ ಬೆಟ್ಟ ಇದು ರಾಮಾಯಣ ಕಾಲದಂತ ಇತಿಹಾಸ ಅಂತ ಹೊಂದಿರತಕ್ಕಂಥ ಒಂದು ಜಾಗ. ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಪುರೋಹಿತರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಕೋಟೆ ಆಂಜನೇಯ ಅಂತ. ಮತ್ತೆ ಕೆಂಪೇಗೌಡರು ಕೂಡ ಇದು ಪೂಜೆ ಮಾಡಿಕೊಂಡು ಸೈನಿಕರಿಗೆಲ್ಲ ಇದರ ಶಕ್ತಿಯಿಂದ ಇದು ಮಾಡ್ತಾ ಇದ್ರು. ಅದರಿಂದ ಇದಕ್ಕೆ ಕೋಟೆ ಆಂಜನೇಯ ಅಂತ ಹೆಸರು. ಮತ್ತು ಸಪ್ತಋಷಿಗಳು ಪ್ರತಿಷ್ಠಾಪನೆ ಮಾಡಿರೋದು ಉತ್ತರಾಭಿಮುಖ ದೇವರು ಇರೋದು. ಮನಸ್ಸಲ್ಲಿ ನೀವು ಏನೇ ಸಂಕಲ್ಪ ಮಾಡಿಕೊಂಡು ಒಳ್ಳೆಯದಾಗುತ್ತೆ. ಅಲ್ಲಿ ಯಾರ ಜೊತೆ ಹೇಳ್ಬಾರ್ದು, ಒಳ್ಳೆಯದಾದಾಗ ಬಂದು ಪೂಜೆ ಮಾಡಿಸ್ಬಿಟ್ಟು ಹೇಳ್ಬೋದು. ಇದು 1000 ವರ್ಷಕ್ಕೆ ಹಿಂದಲ್ದು. ನಾವು ಕೆಂಪೇಗೌಡರು ನೆಕ್ಸ್ಟ್ ಒಂದು 700 ವರ್ಷ ಅಂತ ಹಾಕಿದ್ವಿ. ಇದರ 1000 ವರ್ಷಕ್ಕೆ ಹಿಂದಲ್ದು ಸಪ್ತಋಷಿಗಳು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ನೋಡಿ. ಈ ಕಡೆಯಿಂದ ಅಂದರೆ ಇನ್ನೊಂದು ಎಕ್ಸಿಟ್ ಇದು, ಈ ಕಡೆಯಿಂದನೂ ಬರ್ಬೋದು. ಬಟ್ ಈ ರೂಟ್ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ಆಯಿತಾ. ಇಲ್ಲಿಂದ ವ್ಯೂ ಯಾವ ಥರ ಕಾಣಿಸುತ್ತೆ ನೋಡಿ. ಹೇ ಮ್ಯಾನ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಂತ ಕೂಗ್ತಾ ಹೋದರೆ ಆ ಪದದಲ್ಲಿರೋ ಶಕ್ತಿನೇ ಅಂಥದ್ದು. ನಿಮಗೇನಾದರೂ ಟ್ರೆಕ್ಕಿಂಗ್ ಮಾಡೋ ಟೈಮಲ್ಲಿ ಯಾರು ಹನುಮಾನ್ ಟೆಂಪಲ್ಗೆ ಹೋಗೋರಿದ್ದರೆ ಟ್ರೆಕ್ಕಿಂಗಲ್ಲಿ ಏನಾದರೂ ಆಯಾಸ ಆದರೆ ಇದು ಒಂದು ಪದ ಮಾತ್ರ ಜೈಕಾರ ಹಾಕದೆ ಹೋಗಬೇಡಿ. ಜೈ ಶ್ರೀರಾಮ್ ಅಂತ ಹಾಕಿ ನೋಡಿ, ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಆಯಾಸ ಎಲ್ಲ ಒಂದೇ ಸಾರಿ ದೂರ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಓಪನಿಂಗ್ ಆಗ್ತಾ ಇದೆ. ತಾತ ಬಂದಂಗೆ ಬರ್ತಾ ಇದ್ದಾರೆ, 60 ತಾತ ಬಂದಂಗೆ ಬರ್ತಾ ಇದ್ದಾರೆ. ನೋಡಿದರೆ ಜಿಮ್ ಬಾಡಿ ಏನಿಲ್ಲ, ವೇಸ್ಟು. ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ನಮ್ಮ ಕರ್ನಾಟಕದ ಬಾವುಟ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಲ್ವಾ. ಇಲ್ಲಿ ನೋಡಿ, ಇಲ್ಲೊಂದು ಆಂಜನೇಯ ಮೂರ್ತಿಯನ್ನು ಕೆತ್ತಿದ್ದಾರೆ. ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ಈ ತರ ಮೂರ್ತಿಗಳು ನಿಮಗೆ ಸಿಕ್ಕೇ ಸಿಗ್ತವೆ. ಅವೆಲ್ಲ ನೋಡ್ತಾ ಇದ್ರಲ್ಲೋ, ಅಲ್ಲಿ ಟಾಪಲ್ಲಿ ಹೋಗ್ಬೇಕು. ಅಸಲಿ ಟ್ರೆಕ್ಕಿಂಗ್ ಇವಾಗ ಸ್ಟಾರ್ಟ್ ಆಗುತ್ತೆ. ರಾಮದೇವ್ರ ಬೆಟ್ಟದ್ದು ತೋರಿಸ್ತೀನಿ ಬನ್ನಿ. ಶ್ರೀರಾಮನ ಜಪವನ್ನು ನೆನೆಸ್ಕೊಂಡು ಮೇಲೆ ಹೋಗ್ತಾ ಇದ್ದೀನಿ. ಶ್ರೀರಾಮಗೆ ನಮ್ಮ ಮೇಲೆ ಕರುಣೆ ಇದ್ರೆ ದಯವಿಟ್ಟು ಕಾಪಾಡಪ್ಪ. ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ. ಒಂದೊಂದು ಸ್ಟೆಪ್ಪು ಕೂಡ ಭಯಾನಕವಾಗಿದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಟಾಪಲ್ಲಿ ಹತ್ತಿದ ತಕ್ಷಣ ಯಾವ ಥರ ವ್ಯೂ ಕಾಣಿಸುತ್ತೆ ಮೇಲ್ಗಡೆಯಿಂದ ಅಂತ ನೀವೇ ನೋಡಿ. ಅದು ಅಲ್ಲಿ ಕಾಣ್ತಾ ಇದೆಯಲ್ವಾ, ಅದೇ ಹಂದಿ ಉಂದಿ. ಸಾರಿ, ಅಲ್ಲಿಂದ ತೋರಿಸಿದ್ನಲ್ವಾ ರಾಮದೇವರ ಬೆಟ್ಟ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಇವಾಗ ನಾನು ಅಲ್ಲಿ ನಿಂತ್ಕೊಂಡೇ ವಿಡಿಯೋ ಮಾಡ್ತಿರೋದು. ಅದು ನಮ್ಮದು ಫಸ್ಟ್ ಪಾಯಿಂಟ್ ಇತ್ತು, ಹಂದಿ ಉಂದಿ ಬೆಟ್ಟ.
ರಾಮದೇವ್ರ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಸೊ ರಾಮನಗರದಲ್ಲಿ ಕಾಣಿಸ್ತಕ್ಕಂಥ ಎಲ್ಲ ಬೆಟ್ಟಗಳು ಯಾವ ಥರ ಕಾಣಿಸ್ತವೆ ನೋಡಿ. ಕರೆಕ್ಟಾಗಿ ನೇಚರ್ ಎಂಜಾಯ್ ಮಾಡಬೇಕಂದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ನಾನು ಸಜೆಸ್ಟ್ ಮಾಡೋದು ಈ ಕಡೆ ಬನ್ನಿ, ಈ ಪ್ಲೇಸ್ನ ವಿಸಿಟ್ ಮಾಡಿ. ಭಾಳ ಸಮೀಪ ಇದೆ ಬ್ಯಾಂಗ್ಳೂರಿಗೆ. ನೀವೇ ಕಳೆದು ಹೋಗ್ತೀರಾ. ಅಪ್ರಾಕ್ಸಿಮೇಟ್ಲಿ 70 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ಈ ಥರ ನಿಮಗೆ ಪ್ಲೇಸ್ ಸಿಗಲ್ಲ. ಅದು ನಮ್ಮ ರಾಮನಗರದ ಹೃದಯ ಭಾಗ. ನೋಡಿ ಹೂವಿನಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಶ್ರೀರಾಮನ ಗುಡಿಗೆ. ನೀವು ಕೆಳಗಡೆ ಸ್ಟೆಪ್ ಹತ್ಕೊಂಡು ಮೇಲ್ಗಡೆ ಬಂದ ತಕ್ಷಣ ನಿಮಗೆ ರಾಮದೇವರ ಗರ್ಭದ ಗುಡಿ ಕಾಣಿಸುತ್ತೆ. ಈ ಗರ್ಭದ ಗುಡಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಯಾವಾಗಿದ್ರೂ ಶ್ರೀರಾಮನ ಒಂದು ಭಕ್ತಿ ಗೀತೆ ಕೇಳಿಸ್ತಿರುತ್ತೆ. ಇದೇನು ಅರ್ಶನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. ರಾಮದೇವರ ಬೆಟ್ಟ ನನ್ನ ಮನಸ್ಸು ಬಿದ್ದಿದೆ. ಸೊ ಮೂರನ್ನು ಒಂದೇ ಕಡೆ ನೋಡಿದ್ದೀನಿ. ನಿಸರ್ಗ, ಇತಿಹಾಸ ಮತ್ತು ಸಾಹಸ, ನೀವು ಮೂರನ್ನು ಒಂದೇ ಕಡೆ ಎಕ್ಸ್ಪ್ಲೋರ್ ಮಾಡಬೇಕು ನೋಡಬೇಕು ಅಂತಂದರೆ ಈ ಪ್ಲೇಸ್ನಿಗೆ ನೀವು ವಿಸಿಟ್ ಮಾಡ್ಬೋದು. ಬೆಂಗಳೂರಲ್ಲಿಗೆ ಅತಿ ಹೆಚ್ಚು ಸಮೀಪವಾಗಿರ್ತಕ್ಕಂತಹ ಈ ಮೂರು ಇತಿಹಾಸ, ನಿಸರ್ಗ ಮತ್ತು ಸಾಹಸನ ನೀವು ನೋಡಬೇಕು ಅಂದರೆ ಈ ಪ್ಲೇಸ್ನ ನೀವು ತಪ್ಪದೇ ವಿಸಿಟ್ ಮಾಡಲೇಬೇಕು. ಜೈ ಶ್ರೀರಾಮ್, ಜೈ ಕರ್ನಾಟಕ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ವಿತಿನ್ ಬೆಂಗಳೂರಲ್ಲಿ ನಿಮ್ಮ ನೆಚ್ಚಿನ ಟ್ರೆಕ್ ಯಾವುದು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಎಕ್ಸ್ಪ್ಲೋರೇಷನ್ಗೋಸ್ಕರ ನನ್ನ ಚಾನಲಲ್ಲಿ ಸಿದ್ಧರಿದ್ದೀರಾ? ಈಗ ನಮ್ಮ ಬೆಸ್ಟ್ ಫ್ರೆಂಡ್ ಆಗಬೇಕು, ಇಲ್ಲ ನಾವು ನಿಸರ್ಗಕ್ಕೆ ಬೆಸ್ಟ್ ಫ್ರೆಂಡ್ ಆಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್.